वासुदेवाय हरये परमात्मने प्रणतक्लेशनाशाय गोविन्दाय नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुम् आद्यम् ईशं वन्दे भवद्धम् अमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಮಹಾಭಾರತ ಗ್ರಂಥಕ್ಕೆ ಜಯ ಅಂತೇಳಿ ಹೆಸರು. ಯಾಕೆ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ 18 ಪರ್ವಗಳಿದ್ದಾವೆ. ಆದ್ದರಿಂದ ಅದನ್ನ 18 ಅನ್ನುವಂಥದ್ದು ಜಯವನ್ನ ಸೂಚನೆ ಮಾಡುವಂತಹ ಸಂಖ್ಯೆ. ಅದರಿಂದ ಮಹಾಭಾರತಕ್ಕೆ ಜಯ ಅಂತ ಹೇಳಿ ಹೆಸರನ್ನು ಇಟ್ಟಿದ್ದಾರೆ. ಈ ಜಯ ಅನ್ನುವಂತಹ ಹೆಸರನ್ನು ಹೇಳಿರುವುದರಿಂದಲೇ 18 ಅನ್ನುವಂತಹ ಸಂಖ್ಯೆಯನ್ನು ಕೂಡ ಗುರುತಿಸುವುದಕ್ಕೆ ಆಗ್ತದೆ. ಹೇಗೆ ಹೇಳಿದ್ರೆ ಅಂಕಾನ ವಾಮತ್ವಗತಿ ಅಂತ ಹೇಳಿ ನಿಯಮ ಇರುವುದು. ಅಂಕವನ್ನ ನಾವು ಲೆಕ್ಕ ಮಾಡಬೇಕಾದ್ರೆ ಹಿಂದಿನಿಂದ ವಾಮಭಾಗದಿಂದ ಲೆಕ್ಕ ಮಾಡಬೇಕು. ಅದರಿಂದ 18 ಜಯ ಅಂತಿದ್ರೆ ಯಾ ಅಂತಿದ್ರೆ ಅದು ಯಾರ ಲಾಭ ಯಕಾರದ ಮೊದಲ ವರ್ಗದ ಮೊದಲ ಅವರ್ಗೀಯ ವ್ಯಂಜನದ ಮೊದಲ ಅಕ್ಷರ. ಅದರಿಂದ 1 ಅಂತ ಆಯ್ತು. ಇನ್ನು 8 ಹೇಳಿದ್ರೆ ಜಯ ಜ ಅನ್ನುವಂಥದ್ದು. ಇದು ಖ ಖ ಘ ಘ ङ ಚ ಛ ಜ 8ನೇ ಅಕ್ಷರ. ಹೀಗೆ 1 8 18 ಅಂತ ಹೀಗೆ 18 ಸಂಖ್ಯೆಯನ್ನ ಸೂಚಿಸುವಂಥದ್ದು ಈ ಜಯ ಅನ್ನುವಂತಹ ಹೆಸರು. ಅದರಿಂದ ಮಹಾಭಾರತಕ್ಕೆ ಜಯ ಅಂತ ಹೇಳಿ ಹೆಸರು. ಅದರಿಂದ ಮಹಾಭಾರತವನ್ನು ನಾವು ಶ್ರವಣ ಮಾಡಿದ್ವಿ, ಅದನ್ನು ನಾವು ಪಠಣ ಮಾಡಿದ್ವಿ, ಅಲ್ಲಿರುವಂತಹ ಭಗವಂತನ ಮಹಿಮೆಯನ್ನು ನಾವು ಚಿಂತನೆ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೂ ಕೂಡ ನಮ್ಮ ಜೀವನದಲ್ಲಿ ಜಯ ಸಿಗ್ತದೆ ಅಂತ ಹೇಳಿ ಸೂಚನೆ ಮಾಡುವುದಕ್ಕೋಸ್ಕರ ಗ್ರಂಥದ ಫಲ ಅದು ಜಯ ಅನ್ನುವಂಥದ್ದನ್ನು ಸೂಚನೆ ಮಾಡುವುದಕ್ಕೋಸ್ಕರ ಆ ಗ್ರಂಥವನ್ನ ಜಯ ಅನ್ನುವಂತಹ ಶಬ್ದದಿಂದ ಕರೀತಾರೆ. ಹೀಗೆ ಅಂತಹ ಜಯವನ್ನ ನಾನು ಹೇಳ್ತೇನೆ ಅಂತ ಹೇಳಿ ಮಂಗಳಾಚರಣೆಯಲ್ಲಿ ವೇದವ್ಯಾಸರು ಮಾಡ್ತಾ ಇದ್ದಾರೆ ನಮಗೋಸ್ಕರ. ಅವರು ಸಾಕ್ಷಾತ್ ಭಗವಂತನ ಅವತಾರ ವೇದವ್ಯಾಸರು. ಆದರೆ ಅವರಿಗೆ ಯಾವುದೇ ಅಮಂಗಳ ಅನ್ನುವಂಥದ್ದು ಏನಿಲ್ಲ. ಎಲ್ಲವೂ ಕೂಡ ಅವರೇ ಮಂಗಳಮಯ, ನಮಗೆ ಮಂಗಳವನ್ನು ಉಂಟು ಮಾಡುವವರು. ಅದರಿಂದ ನಮ್ಮೆಲ್ಲರಿಗೂ ನಾವು ಕೂಡ ಒಂದು ಗ್ರಂಥವನ್ನು ಅಧ್ಯಯನ ಮಾಡಬೇಕು ಅಥವಾ ಅದರ ಶ್ರವಣ ಮಾಡಬೇಕು ಅಂತ ಹೇಳಿದ್ರೆ ಅದರ ಫಲ ನಮಗೆ ಸಿಗಬೇಕು ಅಂದ್ರೆ ನಾವು ಮಂಗಳಾಚರಣೆ ಮಾಡಬೇಕು ಅನ್ನೋದು ತೋರಿಸೋದಕ್ಕೋಸ್ಕರ ವೇದವ್ಯಾಸರು ಈ ಮಂಗಳಾಚರಣೆಯನ್ನು ಮಾಡ್ತಾರೆ. ಯಾವ ಎಲ್ಲ ದೇವತೆಗಳನ್ನ ಈ ಮಂಗಳಾಚರಣೆಯಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ. ಮೊದಲಿಗೆ ನಾರಾಯಣಂ ನಮಸ್ಕೃತ್ಯ, ನಾರಾಯಣನನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ. ಸಕಲ ಗುಣ ಪರಿಪೂರ್ಣನಾದಂತಹ ದೋಷ ದೂರನಾದಂತಹ ನಾರಾಯಣನನ್ನು ನಮಸ್ಕಾರ ಮಾಡ್ತಾನೆ. ಯಾಕೆಂತ ಹೇಳಿದ್ರೆ ಈ ಗ್ರಂಥದಿಂದ ನರ ಅಂತ ಹೇಳಿದ್ರೆ ಮನುಷ್ಯ ಅಂತ ಅರ್ಥ ಇಲ್ಲ. ನರ ಅಂತ ಹೇಳಿದ್ರೆ ಶೇಷನಿಗೆ ಹೆಸರು ನರ ಅಂತ ಹೇಳಿ. ಅವರದ್ದೇ ಕಕ್ಷೆಯಲ್ಲಿ ಬರುವವರು ಇನ್ನಿಬ್ಬರು ಗರುಡ ಮತ್ತು ರುದ್ರ. ಅದರಿಂದ ನರಂಚ ನಮಸ್ಕೃತ್ಯ ಅಂತ ಹೇಳಿದ್ರೆ ಗರುಡ ಶೇಷ ರುದ್ರರನ್ನು ನಮಸ್ಕಾರ ಮಾಡಿ ಅಂತ ಅರ್ಥ. ಯಾಕೆಂತ ಹೇಳಿದ್ರೆ ಶೇಷನನ್ನ ಪೌರುಷೇಯ ಗ್ರಂಥಕ್ಕೆ ಅಭಿಮಾನಿ ಅಂತ ಹೇಳಿ ಶಾಸ್ತ್ರಗಳು ಹೇಳ್ತವೆ. ಅದು ಪೌರುಷೇಯ ಗ್ರಂಥ ಅಂತ ಹೇಳಿದ್ರೆ ಪುರುಷರಿಂದ ನಿರ್ಮಿತವಾದದ್ದು. ಒಬ್ಬ ಗ್ರಂಥಕರ್ತೃ ಅದಕ್ಕಿದ್ದಾನೆ, ಗ್ರಂಥ ರಚನೆ ಮಾಡಿದವನೊಬ್ಬ ಇರ್ತಾನೆ. ಅದಕ್ಕೆ ಪೌರುಷೇಯ ಗ್ರಂಥಗಳು ಅಂತ ಹೆಸರು. ಅದರಿಂದ ಸಕಲ ಪೌರುಷೇಯ ಗ್ರಂಥಗಳಿಗೆ ಅದಕ್ಕೆ ಅಭಿಮಾನಿ ಯಾರು ಅಂತ ಹೇಳಿದ್ರೆ ಅದು ಶೇಷ. ಆದ್ರಿಂದ ಅವನನ್ನ ನಮಸ್ಕೃತ್ಯ, ಅವನನ್ನ ನಮಸ್ಕಾರ ಮಾಡಿ. ಆ ದೇವತೆಯ ಅನುಗ್ರಹ ನಮಗೆ ಸಿಕ್ಕಿತು ಅಂದ್ರೆ ನಾವು ಅಧ್ಯಯನ ಮಾಡಕ್ಕಾಗ್ತದೆ. ಯಾಕಂದ್ರೆ ಮಹಾಭಾರತ 1,00,000 ಶ್ಲೋಕ ಇರುವಂತಹ ಬೃಹತ್ ಗ್ರಂಥ. ಅದರಿಂದ ಅಂತಹ ಗ್ರಂಥವನ್ನ ನಾವು ಚಿಂತನೆ ಮಾಡಬೇಕು ಅಂದ್ರೆ ಶೇಷನ ಅನುಗ್ರಹ ಬೇಕು. ಮತ್ತೆ ಗರುಡನ ಅನುಗ್ರಹ, ರುದ್ರನ ಅನುಗ್ರಹವೂ ಕೂಡ ನಮಗೆ ಬೇಕು. ಅವರ ಅನುಗ್ರಹ ಇದ್ದರೆ ಮಾತ್ರ ಶಾಸ್ತ್ರದ ಅಧ್ಯಯನ ಶ್ರವಣ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಹೀಗೆ ನರಂಚ ನಮಸ್ಕೃತ್ಯ, ನರೋತ್ತಮಂ ಚ ನಮಸ್ಕೃತ್ಯ. ಇನ್ನು ನರೋತ್ತಮಂ, ನರ ಅಂತ ಹೇಳಿದ್ರೆ ಜೀವರು ಅಂತ ಇಟ್ಕೊಳ್ಬೇಕಿಲ್ಲಿ, ಮನುಷ್ಯರು ಅಂತ. ಅವರಲ್ಲಿ ಉತ್ತಮನಾದವನು, ಈಚೆ ಗರುಡ ಶೇಷರುದ್ರ ಅವರಿಗಿಂತ ಉತ್ತಮನಾದವನು ಅಂತ ಹೇಳಿ ವಾಯುದೇವರಿಗೆ ಹೇಳುವಂಥದ್ದು ಜೀವೋತ್ತಮ ಅಂತ ಹೇಳಿ. ಅದರಿಂದ ಅಂತಹ ಜೀವೋತ್ತಮನನ್ನ ನಮಸ್ಕಾರ ಮಾಡಿ ಜ್ಞಾನವನ್ನ ಕೊಡುವಂಥವರು ವಾಯುದೇವರು. ಅದರಿಂದ ಅಂತಹ ವಾಯುವನ್ನು ನಮಸ್ಕಾರ ಮಾಡಿ ಈ ಗ್ರಂಥವನ್ನು ನಾನು ಅಧ್ಯಯನ ಮಾಡ್ತೇನೆ.
ಮತ್ತೆ ದೇವೀಂ ನಮಸ್ಕೃತ್ಯ. ಇನ್ನು ಸಕಲ ಸಂಪತ್ತಿನ ಅಭಿಮಾನಿ ಅದು ಲಕ್ಷ್ಮೀ ದೇವತೆ. ಅದರಲ್ಲೂ ಕೂಡ ನಮಗೆ ಮುಖ್ಯವಾಗಿ ಬೇಕಾಗುವಂಥದ್ದು ಗ್ರಂಥವನ್ನು ಅಧ್ಯಯನ ಮಾಡಬೇಕಾದ್ರೆ ವಿದ್ಯೆ ಬರಬೇಕು ಅಂತ ಹೇಳಿದ್ರೆ ವಾಕ್ ಸಂಪತ್ತು ಚೆನ್ನಾಗಿ ಬೇಕು. ಅದರಿಂದ ಅಂತಹ ಸಕಲ ಸಂಪತ್ತಿಗೆ ವಾಕ್ ಸಂಪತ್ತಿಗೆ ಒಡೆತನ ಇರುವಂಥದ್ದು ಲಕ್ಷ್ಮೀ ದೇವಿಗೆ. ಅದರಿಂದ ದೇವಿಯೂ ನಮಸ್ಕೃತ್ಯ, ಅಂತಹ ಲಕ್ಷ್ಮೀ ದೇವಿಯನ್ನು ನಮಸ್ಕಾರ ಮಾಡ್ತೇನೆ. ಇನ್ನು ದೇವೀಂ ಸರಸ್ವತೀಂ ನಮಸ್ಕೃತ್ಯ. ಸರಸ್ವತಿ ದೇವಿ ವಿದ್ಯೆಗೆ ಅಧಿದೇವತೆ. ಅಂತಹ ಅವಳನ್ನ ನಮಸ್ಕಾರ ಮಾಡಿ ವಾಕ್ ಶುದ್ಧಿ, ನಾವು ಮಾತನಾಡುವಂಥದ್ದು ಇನ್ನೊಬ್ಬರಿಗೆ ಅರ್ಥ ಆಗಬೇಕು. ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ನಿಂತು, ನಮ್ಮ ನಾಲಿಗೆಯಲ್ಲಿ ನಿಂತು ನುಡಿಸುವವಳು ಅವಳು ಆದದ್ರಿಂದ ಅವಳ ಅನುಗ್ರಹ ನಮಗೆ ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮಾತನಾಡ್ತೇವೆ, ಇನ್ನೊಬ್ಬರಿಗೆ ಅರ್ಥ ಆಗುದಿಲ್ಲ. ಇನ್ನೊಬ್ರು ಮಾತನಾಡಿದ್ರೆ ನಮಗೆ ಅರ್ಥ ಆಗ್ಬೇಕಂತ ಹೇಳಿದ್ರೆ ನಮ್ಮ ಬುದ್ಧಿಶಕ್ತಿ ಬೇಕು. ಅದಕ್ಕೆ ನಮ್ಮಲ್ಲಿ ಆ ಸರಸ್ವತಿ ದೇವಿ ಅನುಗ್ರಹ ಮಾಡಿದ್ಲು ಅಂತ ಹೇಳಿದ್ರೆ ನಮಗೆ ಅದು ಅರ್ಥ ಆಗ್ತದೆ. ನಾವು ಹೇಳಿದ್ದು ಇನ್ನೊಬ್ಬರಿಗೆ ಅರ್ಥ ಆಗ್ತದೆ, ಅವ್ರು ಹೇಳಿದ್ದು ನಮಗೆ ಅರ್ಥ ಆಗ್ತದೆ. ಅದರಿಂದ ಅಂತಹ ಸರಸ್ವತೀಂಚ ನಮಸ್ಕೃತ್ಯ, ಸರಸ್ವತಿ ದೇವಿಯನ್ನು ಕೂಡ ನಮಸ್ಕಾರ ಮಾಡಿ ದೇವೀಂ ಸರಸ್ವತೀಂ ನತ್ವ ತಥೋ ಜಯ ಮುದೀರಯೇತ್ ಅಂತ ಹೇಳಿ ನಂತರ ನಾನು ಈ ಜಯವನ್ನ, ಮಹಾಭಾರತ ಗ್ರಂಥವನ್ನ ನಿಮಗೆಲ್ಲ ತಿಳಿಸ್ತೇನೆ ಅಂತ ಹೇಳಿ ಸಂಕಲ್ಪವನ್ನ ಮಾಡ್ತಾರೆ. ಅದರಿಂದ ನಾವು ಪ್ರತಿನಿತ್ಯ ಇವರಿಷ್ಟು ಜನರನ್ನ ನಾವು ನಮಸ್ಕಾರ ಮಾಡಬೇಕು. ಮಾಡಿದಾಗ ನಾವು ನಮ್ಮ ಜೀವನದಲ್ಲಿ ಏನೆಲ್ಲ ಕೆಲಸವನ್ನು ಮಾಡ್ತೇವೆ ಅದಕ್ಕೆಲ್ಲ ಅನುಗ್ರಹ ಮಾಡುವವರು ಇವರೆಲ್ಲ. ಇವರನ್ನ ಹೊರತುಪಡಿಸಿ ನಾವು ಜೀವನದಲ್ಲಿ ಬದುಕ್ತೇವೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅದರಿಂದ ಸಕಲ ದೇವತೆಗಳನ್ನು, ಸಕಲ ಜ್ಞಾನಿಗಳನ್ನು ಕೂಡ ನಮಸ್ಕಾರವನ್ನು ಮಾಡ್ತಾ ದೇವೋತ್ತಮನಾದಂತಹ ನಾರಾಯಣನನ್ನು, ಲಕ್ಷ್ಮೀನಾರಾಯಣರನ್ನ ನಮಸ್ಕಾರವನ್ನ ಮಾಡಿ ನಾವು ಪ್ರತಿಯೊಂದು ಕಾರ್ಯವನ್ನು ಕೂಡ ಪ್ರಾರಂಭ ಮಾಡಬೇಕು. ಆಗ ನಮ್ಮ ಜೀವನದಲ್ಲಿ ನಮಗೆ ಮಂಗಳ ಅನ್ನುವಂಥದ್ದು ಸಿಗ್ತದೆ. ನಾವು ಯಾರಲ್ಲಿ ನಮಗೆ ಶುಭವನ್ನು ನಾವು ಬಯಸಬೇಕು ಹೇಳಿದ್ರೆ, ಯಾರು ಶುಭರಾಗಿರ್ತಾರೋ ಅವರನ್ನು ನಾವು ಆರಾಧನೆ ಮಾಡಿದ್ರೆ ನಮಗೆ ಶುಭ ಉಂಟಾಗ್ತದೆ. ನಮ್ಮಲ್ಲೇ ಕೊರತೆಗಳಿದ್ದು ನಮ್ಮೇ ನಾವು ಅದನ್ನ ಆರಾಧನೆ ಮಾಡಿಕೊಂಡ್ರೆ ಸಾಧ್ಯ ಇಲ್ಲ. ಆದ್ರಿಂದ ಅಂತಹ ಮಂಗಳಮಯನಾದಂತಹ ಲಕ್ಷ್ಮೀನಾರಾಯಣರನ್ನ ನಾವು ಆರಾಧನೆ ಮಾಡಿದಾಗ ನಮ್ಮ ಜೀವನವೂ ಕೂಡ ಮಂಗಳವಾಗ್ತದೆ. ಅದರಿಂದ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಾವು ಈ ದೇವತೆಗಳನ್ನ ಸ್ಮರಣೆಯನ್ನು ಮಾಡಬೇಕು. ನಮ್ಮ ಕಾರ್ಯದಲ್ಲಿ ನಮಗೆ ಜಯ ಸಿಗಬೇಕು ಅನ್ನುವುದು ಅಂತ ಜಯ ಸಿಗಬೇಕು ಅಂತ ಆದ್ರೆ, ಅದರಿಂದ ಅಂತಹ ಜಯವನ್ನ ನಮಗೆ ಕೊಡ್ಲಿ ಅಂತ ಹೇಳಿ ನಾವೆಲ್ಲ ಸೇರಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. ಇವತ್ತಿನ ಚಿಂತನೆಯನ್ನ ದುರ್ಗಾ ನರದ ಲಕ್ಷ್ಮೀ ನರಸಿಂಹ ಪ್ರಿಯದ ಶ್ರೀಕೃಷ್ಣ ಅರ್ಪಣಮಸ್ತು.